8ರಂದು ಮಹಿಳಾ ದಿನಾಚರಣೆ ಆಗುತ್ತೆ. ಆದ್ರೆ ನಾವು ಪ್ರತಿ ದಿವಸ ಕೂಡ ಒಂದು ಮಹಿಳಾ ದಿನಾಚರಣೆ ಆಚರಿಸ್ಕೋಬೇಕು ಅಂತ ಹೇಳಿ ಮಹಿಳಾ ಹೋರಾಟಗಳಿಗಾಗಿ ಅವರು ಆ ದಿವಸ ಈ ಒಂದು ದಿನವನ್ನ ಮಹಿಳೆಯರ ದಿನ ಅಲ್ಲ ಹೋರಾಟಗಳಿಂದ ಪಡೆದಂತಹ ಎಲ್ಲ ಒಂದು ಸವಲತ್ತುಗಳಿಗೆ ಅವರು ಆ ದಿನವನ್ನ ಮಹಿಳಾ ದಿನಾಚರಣೆ ಅಂತ ಹೇಳಿ ಕರೆದಿದ್ರು. ಒಬ್ಬರು ಹೋರಾಟಗಳ ಹಕ್ಕುಗಳನ್ನು ನೀಡಿದಿರೋ ಇನ್ನೊಬ್ಬರಿಗೆ ಇಡೀ ಶುಶ್ರೂಷಾ ವೃಂದಕ್ಕೆ ಇಡೀ ದೇಶದಾದ್ಯಂತ ಎಲ್ಲ ರೋಗಿಗಳಿಗೆ ಅವರ ಶುಶ್ರೂಷೆಯನ್ನ ಕಡಿಮೆ ಮಾಡಿ ಉತ್ತಮ ಸಮಾಜವನ್ನ ನಿರ್ಮಿಸಲು ಒಂದು ಸಂಸ್ಥಾಪಕರಾಗಿ ಸ್ಥಾಪಿಸಿದಂತಹ ವೃತ್ತಿಯೇ ನಮ್ಮ ನರ್ಸಿಂಗ್ ವೃತ್ತಿ, ಶುಶ್ರೂಷಾಧಿಕಾರಿ ವೃತ್ತಿ. ಶುಶ್ರೂಷಾಧಿಕಾರಿಗಳು ಇಲ್ಲ ಅಂದರೆ ಆಸ್ಪತ್ರೆ ಆಗಲಿ, ಸಮಾಜ ಆಗಲಿ, ಸಮುದಾಯ ಆಗಲಿ ಏನೆಲ್ಲೂ ಕೂಡ ಇರೋದಿಲ್ಲ. ಸೊ ಎಲ್ಲವನ್ನೂ ಕೂಡ ಮಗು ಹುಟ್ಟಿದ ತಕ್ಷಣ ಶುಶ್ರೂಷಾಧಿಕಾರಿ ಇರಬೇಕು, ಆ ಹಂತಗಳಲ್ಲಿ ಹೋಗುವಾಗ ಶುಶ್ರೂಷಾಧಿಕಾರಿ ಇರಬೇಕು. ಸೊ ತಾಯಿಗೆ ಒಳ್ಳೆ ಸೇವೆ ನೀಡುವುದು, ಅಂತ ಸೇವೆಗಳನ್ನ ನಾವು ಬಹು ಮುಖ್ಯವಾಗಿ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ತಾಯಿ ಮತ್ತು ಮರಣ ದರ ಪ್ರಮಾಣ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಅಂತಾರಾಷ್ಟ್ರೀಯ ವರ್ಲ್ಡ್ ವುಮೆನ್ ಡೇ ಅಂತ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದೀರಾ ನೀವೆಲ್ಲ. ಮೊದಲಾಗಿ ನಿಮಗೆ ಶುಭ ಕೋರ್ತೀವಿ. ಯಾಕಂದರೆ ನೀವಿಲ್ಲ ಅಂದರೆ, ನರ್ಸಸ್ ಇಲ್ಲ ಅಂದರೆ ಏನೋ ಒಂದು ಕೆಲಸ ನಡೆಯಲ್ಲ. ಈ ವೇದಿಕೆ ಮೇಲೆ ಉಪಸ್ಥಿತಿರುವ ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದರಾಜ್ ಅವರೇ, ನಿರ್ದೇಶಕರಾದ ಶ್ರೀನಿವಾಸ್ ಅವರೇ, ಅಡಿಷನಲ್ ಎಸ್ ಪಿ ಆದ ಜಗದೀಶ್ ಅವರೇ, ವಿಜಯ್ ಕುಮಾರ್ ಅವರೇ, ಜಗದೀಶ್ ಅವರೇ, ಮತ್ತೆ ಯುವಕರ ಕಣ್ಮಣಿ ನಮ್ಮೆಲ್ಲರ ನೆಚ್ಚಿನ ಶ್ರೀನಿವಾಸ್ ಶ್ರೀನಾಥ್ ಅವರು ಮಾತಾಡಬೇಕಾಗಿ ಮನಸ್ಸಿನ. ನಮಸ್ಕಾರ. ವಿಶ್ವಕಂಠ ಶುಶ್ರೂಷಾದಿ ಅಧಿಕಾರಿಗಳ ಪಾದಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ರಾಜ್ಯ ಶುಶ್ರೂಷಾಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ ಹಾಗೂ ಎಸ್ಎನ್ ಜಿಲ್ಲಾಸ್ಪತ್ರೆ ಕೋಲಾರ ಇವರ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶುಶ್ರೂಷಾಧಿಕಾರಿಗಳ ಒಂದು ದಿನಾಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಈಗ ತಾನೇ ವೇದಿಕೆಯನ್ನು ನಿರ್ಗಮಿಸಿದಂಥ ಮಾನ್ಯ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ಅವರೇ, ಹಾಗೆ ಶಾಸಕರಾದಂಥ ಎಚ್ ಗೋವಿಂದರಾಜ್ ಅವರೇ, ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಮ್ಮನ್ನೆಲ್ಲರ ರಮೇಶ್ ಅವರೇ, ಹಾಗೆ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದ ಸುರೇಶ್ ಬಾಬು ಅವರು, ವೇದಿಕೆ ಮೇಲಿದ್ದ ಎಲ್ಲ ವೈದ್ಯಾಧಿಕಾರಿಗಳು, ಗಣ್ಯಮಾನ್ಯರು, ಹಾಗೆ ನಡೆದಿರ್ತಕ್ಕಂಥ ಎಲ್ಲ ಶುಶ್ರೂಷಾಧಿಕಾರಿಗಳು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ತಮ್ಮಗಳ ಸೇವೆ ತಾಯಿ, ಸಹೋದರಿ, ಹಾಗೆ ಅದಕ್ಕೂ ಮೀರಿ ನಿಮ್ಮ ತ್ಯಾಗ, ಸಹನೆ ಮತ್ತೆ ಸಮರ್ಪಣೆ ಭಾವದಿಂದ ರೋಗಿಗಳಿಗೆ ಚಿಕಿತ್ಸೆ ಮತ್ತೆ ಅವರನ್ನ ಗುಣಮುಖರಾಗಲಿಕ್ಕೆ ತಮ್ಮಗಳು ನಿರಂತರ ಪ್ರಯತ್ನ, ತಮ್ಮಗಳ ಒಂದು ಭಾವನಾತ್ಮಕ ಸಂಬಂಧಗಳಲ್ಲಿ ಇರತಕ್ಕಂಥ ಸೇವೆಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ ಒಂದು ಅದ್ಭುತವಾದ ಕಾರ್ಯಗಳಲ್ಲಿ ತೊಡಗಿಸಿರ್ತಕ್ಕಂಥ ಶುಶ್ರೂಷಾಧಿಕಾರಿಗಳು ಕೋವಿಡ್ ಸಮಯದಲ್ಲಿ ಅಂದರೆ 2019, 20, 21 ಅವಧಿಯಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಜೊತೆಯಾಗಿ ತಾವುಗಳು ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟು ರೋಗಿಗಳ ಒಂದು ಚಿಕಿತ್ಸೆಗೆ ನಿರಂತರವಾದ ಒಂದು ಶ್ರಮ ವಹಿಸುವ ಸಂದರ್ಭದಲ್ಲಿ ಸಮಾಜ ಸೇವಕನಾಗಿ ನಾನು ಮತ್ತು ನನ್ನ ಸಂಸ್ಥೆಯಿಂದ ಆ ಒಂದು ಔಷಧಿ ಕಿಟ್, ಆ ಒಂದು ಏನು ತಯಾರು ಮಾಡಿ ಸಾವಿರಾರು ಜನಕ್ಕೆ ನಮ್ಮ ತಾಲೂಕಿನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ಕೋವಿಡ್ ಕೇರ್ ಸೆಂಟರ್ದಲ್ಲಿ ಅವರೇನು ಚಿಕಿತ್ಸೆ ಮಾಡಬೇಕು, ಆ ಒಂದು ಸಂದರ್ಭದಲ್ಲಿ ನನ್ನ ಜೊತೆಯಾಗಿ
ನನ್ನ ಜೊತೆಯಾಗಿ ಹಗಲು ರಾತ್ರಿ ತಾವುಗಳು ಏನು ನಿರಂತರವಾಗಿ ಔಷಧಿಗಳನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ನನ್ನ ಜೊತೆ ಸಹಕಾರ ನೀಡಿದಂಥ ನನ್ನೆಲ್ಲ ಸಹೋದರಿಗೆ ಮತ್ತು ತಾಯಿಯರಿಗೆ ನಾನು ಭಾವನಾತ್ಮಕ ಒಂದು ಸಂಬಂಧಗಳಲ್ಲಿ ಮತ್ತೆ ನಿಮಗೆ ಅನಂತ ಧನ್ಯವಾದಗಳು ಮತ್ತೆ ಅಭಿನಂದನೆ ತಿಳಿಸಿದ್ದೀವಿ. ಬಹಳಷ್ಟು ಬಂದವರು ಯುವಕರ ಕಣ್ಮಣಿ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಶ್ರೀನಾಥ್ ಅವರು ಮಾತಾಡಬೇಕಾಗಿ ಮನವಿ ಮಾಡಿಕೊಡ್ತಾರೆ. ನಮಸ್ಕಾರ. ವಿಶ್ವಕಂಠ ಶುಶ್ರೂಷಾದಿ ಅಧಿಕಾರಿಗಳ ಪಾದಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ರಾಜ್ಯ ಶುಶ್ರೂಷಾಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ ಹಾಗೂ ಎಸ್ಎನ್ ಜಿಲ್ಲಾಸ್ಪತ್ರೆ ಕೋಲಾರ ಇವರ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶುಶ್ರೂಷಾಧಿಕಾರಿಗಳ ಒಂದು ದಿನಾಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಈಗ ತಾನೇ ವೇದಿಕೆಯಲ್ಲಿ ನಿರ್ಗಮಿಸಿದಂಥ ಮಾನ್ಯ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ಅವರೇ, ಹಾಗೆ ಶಾಸಕರಾದಂಥ ಎಚ್ ಆರ್ ಗೋವಿಂದರಾಜ್ ಅವರೇ, ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಮ್ಮ ನಿಮ್ಮೆಲ್ಲರ ರಮೇಶ್ ಅವರೇ, ಹಾಗೆ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದ ಸುರೇಶ್ ಬಾಬು ಅವರು, ವೇದಿಕೆ ಮೇಲಿದ್ದ ಎಲ್ಲ ವೈದ್ಯಾಧಿಕಾರಿಗಳು, ಗಣ್ಯಮಾನ್ಯರು, ಹಾಗೆ ನೆರೆದಿರ್ತಕ್ಕಂಥ ಎಲ್ಲ ಶುಶ್ರೂಷಾಧಿಕಾರಿಗಳು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ತಮ್ಮಗಳ ಸೇವೆ ತಾಯಿ, ಸಹೋದರಿ, ಹಾಗೆ ಅದಕ್ಕೂ ಮೀರಿ ನಿಮ್ಮ ತ್ಯಾಗ, ಸಹನೆ ಮತ್ತೆ ಸಮರ್ಪಣೆ ಭಾವದಿಂದ ರೋಗಿಗಳಿಗೆ ಚಿಕಿತ್ಸೆ ಮತ್ತೆ ಅವರನ್ನ ಗುಣಮುಖರಾಗಲಿಕ್ಕೆ ತಮ್ಮಗಳ ನಿರಂತರ ಪ್ರಯತ್ನ, ತಮ್ಮಗಳ ಒಂದು ಭಾವನಾತ್ಮಕ ಸಂಬಂಧಗಳಲ್ಲಿ ಇರತಕ್ಕಂಥ ಸೇವೆಗೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ ಅಂತ ಒಂದು ಅದ್ಭುತವಾದ ಕಾರ್ಯಗಳಲ್ಲಿ ತೊಡಗಿಸಿರ್ತಕ್ಕಂಥ ಶುಶ್ರೂಷಾಧಿಕಾರಿಗಳು ಕೋವಿಡ್ ಸಮಯದಲ್ಲಿ ಅಂದರೆ 2019, 20, 21 ಅವಧಿಯಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಜೊತೆಯಾಗಿ ತಾವುಗಳು ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟು ರೋಗಿಗಳ ಒಂದು ಚಿಕಿತ್ಸೆಗೆ ನಿರಂತರವಾದ ಒಂದು ಶ್ರಮ ವಹಿಸುವ ಸಂದರ್ಭದಲ್ಲಿ ಸಮಾಜ ಸೇವಕನಾಗಿ ನಾನು ಮತ್ತು ನನ್ನ ಸಂಸ್ಥೆಯಿಂದ ಆ ಒಂದು ಔಷಧಿ ಕಿಟ್, ಆ ಒಂದು ಏನು ತಯಾರು ಮಾಡಿ ಸಾವಿರಾರು ಜನಕ್ಕೆ ನಮ್ಮ ತಾಲೂಕಿನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ಕೋವಿಡ್ ಕೇರ್ ಸೆಂಟರ್ದಲ್ಲಿ ಅವರೇನು ಚಿಕಿತ್ಸೆ ಮಾಡ್ತಿದ್ರು, ಆ ಒಂದು ಸಂದರ್ಭದಲ್ಲಿ ನನ್ನ ಜೊತೆಯಾಗಿ ಹಗಲು ರಾತ್ರಿ ತಾವುಗಳು ಏನು ನಿರಂತರವಾಗಿ ಔಷಧಿ ಕಿಟ್ನ ಸರಬರಾಜು ಮಾಡುವ ನಿಟ್ಟಿನಲ್ಲಿ ನನ್ನ ಜೊತೆ ಸಹಕಾರ ನೀಡಿದಂಥ ನನ್ನೆಲ್ಲ ಸಹೋದರಿಗೆ ಮತ್ತು ತಾಯಿಯರಿಗೆ ನಾನು ಭಾವನಾತ್ಮಕ ಒಂದು ಸಂಬಂಧಗಳಲ್ಲಿ ಮತ್ತೆ ನಿಮಗೆ ಅನಂತ ಧನ್ಯವಾದಗಳು ಮತ್ತೆ ಅಭಿನಂದನೆ ತಿಳಿಸಿದ್ದೀವಿ. ಬಹಳಷ್ಟು ಬಂದವರು ಎಲ್ಲರ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗ ಇರುವಂಥ ಆಸನರಾಗಿರುವಂಥ ಎಲ್ಲ, ಆಗ ನನಗೆ ಜ್ವರ ಬಂದಿದೆ ಅಥವಾ ಇನ್ನೊಂದು ಅಂತ ಹೇಳಿದ್ರೆ ಒಳಗಡೆ ಹೋದರೆ ಒಬ್ಬರು ನರ್ಸ್ ಅಥವಾ ಇಬ್ಬರು ಮಹಿಳಾ ನರ್ಸ್ ಇರ್ತಾ ಇದ್ರು. ಆಮೇಲೆ ಅವರು ಮಾತಾಡಿಸಿ ಡಾಕ್ಟರ್ ಇದ್ರೆ ಡಾಕ್ಟರ್ ಕಳಿಸ್ಕೊಡೋರು, ಇಲ್ಲ ಅಂತಂದರೆ ಔಷಧಿನ ಕೊಟ್ಟು ಕಳಿಸೋರು. ಅದೇನು ಖುಷಿ ಆಗ್ತಿತ್ತು ಅಂದರೆ